ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಬಿಜೆಪಿಯಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಉಪಚುನಾವಣೆಯಲ್ಲೂ ಕೂಡ ಸೋತ್ರು. ಈಗ ಮುಂಬರುವಂತಹ ಚುನಾವಣೆಯಲ್ಲಾದ್ರೂ ಒಂದ್ ಸ್ವಲ್ಪ ವರ್ಕೌಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಮುಂಬರುವಂತಹ ಜಿಬಿಎ ಚುನಾವಣೆಯ ಕಡೆಗೆ ಬಿಜೆಪಿ ನಾಯಕರ ಚಿತ್ತ ನೆಟ್ಟಿದೆಯಂತೆ ಈಗಿನಿಂದಲೇ ತಯಾರಿಯನ್ನ ಆರಂಭಿಸಿದ್ದಾರೆ. ಯಾವುದಾದ್ರೂ ಸಂದರ್ಭದಲ್ಲೂ ಕೂಡ ಜಿಬಿಎ ಚುನಾವಣೆ ಘೋಷಣೆ ಆಗೋ ಸಾಧ್ಯತೆ ಇದು. ಈಗಿನಿಂದಲೇ ಎಲೆಕ್ಷನ್ಗೆ ಬೇಕಾಗಿರುವ ಸಿದ್ಧತೆಯನ್ನ ಕಮಲ ನಾಯಕರು ಆರಂಭಿಸಿದ್ದಾರೆ. ಚುನಾವಣೆ ಬಗ್ಗೆ ಚರ್ಚೆಗೆ ನಾಳೆ ಬಿಜೆಪಿ ಸಭೆ ಕರೆದಿದ್ದು ಜಿಬಿಎ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಕೇಸರಿ ಪಡೆ ತೆಗೆದುಕೊಂಡಿದೆ. ಜಿಬಿಎ ಗೆಲ್ಲಲೇಬೇಕು ಅಂತ ಬಿಜೆಪಿ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದು ನಾಳೆ ಬೆಂಗಳೂರು ಸಂಸದರು, ಶಾಸಕರು, ಮುಖಂಡರು ಸಭೆ ಸೇರ್ತಾರಂತೆ. ಜಿಬಿಎ ಚುನಾವಣೆ ಉಸ್ತುವಾರಿ ರಾಮ್ ಮಾಧವ್ ನೇತೃತ್ವದಲ್ಲಿ ಮೀಟಿಂಗ್ ಆಗಲಿದ್ದು ಬಿಎಲ್ ಸಂತೋಷ್, ವಿಜೇಂದ್ರ, ಆರ್ ಅಶೋಕ್ ಸೇರಿ ಹಲವು ನಾಯಕರು ಕೂಡ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ. ನಾಳಿನ ಸಭೆಯಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಕೂಡ ಭಾಗಿಯಾಗಲಿದ್ದು ಕೆಲವರ ಲಿಸ್ಟ್ ಅನ್ನ ಕ್ಷೇತ್ರದ ಮಟ್ಟದ ಸಮಿತಿ ಕೊಡುತ್ತಂತೆ. ಈ ಸಭೆಯಲ್ಲಿ ಒಂದೊಂದು ಕ್ಷೇತ್ರದಿಂದ 3 ಅಭ್ಯರ್ಥಿಗಳನ್ನ ಫೈನಲ್ ಮಾಡಿ ಪಟ್ಟಿಯನ್ನ ನಾಳೆ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ ಸಮಿತಿ ಕಡೆಯಿಂದ. ಅಭ್ಯರ್ಥಿಗಳ ಆಯ್ಕೆಗೆ ನಾಳೆ ಅಂತಿಮ ಹಂತದ ಕಸರತ್ತು ಕೂಡ ಬಿಜೆಪಿ ನಾಯಕರಿಂದ ಆಗಲಿದೆ.